ನಾವು ನಾಳೆ ಓಟ್ ಹಾಕೋ ಅಂತ EVM ಮತಯಂತ್ರದ ಪಕ್ಕದಲ್ಲಿ ಇನ್ನೊಂದು ಯಂತ್ರ ಇರುತ್ತೆ. ಅದರಲ್ಲಿ ನಾವು ಒತ್ತಿದಾಗ ಅದರಲ್ಲಿ ಒಂದು ಸ್ಲಿಪ್ ಪ್ರಿಂಟ್ ಆಗಿ ಬರುತ್ತೆ. ಈ ಹೋಟೆಲಲ್ಲಿ ಹಿಂಗೆ ಬಿಲ್ಗಳು ಬಂದಂಗೆ ಅಲ್ಲಿ ಒಳಗಡೆ ಇರುತ್ತೆ. ಅದು ನಾವು ಕೈ ಎತ್ಕೊಳ್ಳೋಕ್ಕಾಗಲ್ಲ, ಗ್ಲಾಸ್ ಒಳಗಡೆ ಇರುತ್ತೆ. ಸರಿಯಾಗಿ ನೀವು ಗಮನವಿಟ್ಟು ಒತ್ತದ ಮೇಲೆ ಅದೆಷ್ಟೋ 2 ಸೆಕೆಂಡೋ 4 ಸೆಕೆಂಡೋ 3 ಸೆಕೆಂಡೋ ಏನೋ ಅದರಲ್ಲಿ ನೋಡ್ತಾ ಇದ್ದರೆ ನೀವು ಒತ್ತಿದ್ದಕ್ಕೆ ಅದೇ ಸಿಂಬಲ್ನಲ್ಲಿ ಅದು ಬರುತ್ತಾ ಅನ್ನೋದನ್ನು ನೋಡ್ಬೋದು. ಬೇಕಾದ್ರೆ ನೀವು ಗೊತ್ತಾಗುತ್ತೆ, ಹೌದು, ನೀವು ನೋಡ್ಬೋದು. ಕೆಲವರು ನೋಡಲ್ಲ, ಕೆಲವರು ಗಮನಿಸಲ್ಲ ಅದನ್ನೆಲ್ಲ. ಆ ಮತಗಳನ್ನು ತಗೊಂಡು ಈ ಯಂತ್ರದಲ್ಲಿ ಬರುವ ಎಲೆಕ್ಟ್ರಾನಿಕ್ ನಂಬರ್ಗಳೇನು ಬಂದಿರುತ್ತೆ, ಸಂಖ್ಯೆಗಳನ್ನು ತಗೊಂಡು ಎರಡು ಮ್ಯಾಚ್ ಮಾಡಬೇಕು. ಆ ಚೀಟಿಗಳನ್ನೆಲ್ಲ ಕೌಂಟ್ ಮಾಡಬೇಕು. ಅಂದರೆ ಬ್ಯಾಲೆಟ್ ಪೇಪರ್ನ ಲೆಕ್ಕ ಹಾಕದಂಗೆ ಅಂತ ಬಯಸಿ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ವಿಚಾರಣೆ ಮಾಡಿ ಕೇಂದ್ರ ಚುನಾವಣಾ ಆಯೋಗನ ಸಂವಿಧಾನಬದ್ಧ ಸಂಸ್ಥೆ, ನಾವು ಅದು ಕೋರ್ಟ್ ಅವ್ರು ನಿಯಂತ್ರಿಸೋಕ್ಕೆ ಬರಲ್ಲ. ಅದನ್ನು EVM ಮೈಕ್ರೋ ಕಂಟ್ರೋಲರ್ ಎಲ್ಲಿರುತ್ತೆ, ಅದು ಯೂನಿಟಲ್ಲಿ ಇರುತ್ತಾ, VVPATನಲ್ಲಿ ಎಲ್ಲಿರುತ್ತಾ ಅಂತ ಕೇಳಿದ್ರು. ಅದನ್ನು ಆಮೇಲೆ ಆಫೀಸರ್ಸ್ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗಾಗಿ ಅವರು ಅದನ್ನೆಲ್ಲ ಕೇಳ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಅವ್ರು ಹೇಳಿದ್ದಾರೆ, ನಾವು ಕೇವಲ ಅನುಮಾನಗಳ ಆಧಾರದಲ್ಲಿ ಯಾವ ತೀರ್ಮಾನವೂ ಕೊಡೋಕ್ಕೆ ಬರಲ್ಲ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಅಲ್ಲಿಗೇನೆ ತೀರ್ಪನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಇನ್ನು ಕೇರಳದಲ್ಲಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ನಡುವೆ ಟಾಕ್ ವಾರ್ ತೀವ್ರವಾಗ್ತಾ ಇದೆ. ಕೇರಳದಲ್ಲಿ ರ್ಯಾಲಿ ನಡೆಸಿದ ಪ್ರಿಯಾಂಕಾ ವಾದ್ರಾ ಬಿಜೆಪಿ ಜೊತೆಗೆ ಎಡಪಕ್ಷಗಳನ್ನ ಟಾರ್ಗೆಟ್ ಮಾಡಿದ್ರು. ಕೇರಳ ಸಿಎಂ ಹೆಸರು ಸಾಕಷ್ಟು ಹಗರಣಗಳಲ್ಲಿ ಕೇಳಿಬರ್ತಾ ಇದೆ, ಆದರೆ ಮೋದಿ ಸರ್ಕಾರ ಮಾತ್ರ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ವಾದಿಸಿದ್ರು. ಆದರೆ ಈ ಆರೋಪಗಳನ್ನ ಕೇರಳ ಸಿಎಂ ತಳ್ಳಿ ಹಾಕಿದ್ದಾರೆ. ಬಿಜೆಪಿಯನ್ನ ಸೋಲಿಸೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಜೊತೆ ಯಾವುದೇ ಕಾಂಪ್ರಮೈಸ್ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಸ್ಥಳೀಯ ನಾಯಕರ ಮಾತು ಕೇಳಿಕೊಂಡು ರಾಹುಲ್ ಗಾಂಧಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರು ಅಸೂಕ್ಷ್ಮರಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಪಿಣರಾಯಿ ವಿಜಯನ್ ಆರೋಪ ಮಾಡಿದ್ದಾರೆ. ಆಯಿತು, ಮೋದಿ ಇಸ್ ಎ ಫೇಲ್ಯೂರ್ ಅಂತ ಇಟ್ಕೋಬೇಕೀಗ ನಾವು. ಆಕ್ಷನ್ ತಗೊಂಡಿಲ್ಲ. ಪಕ್ಷಪಾತಿ, ಕಮ್ಯುನಿಸ್ಟರ ಪರ ಯಾರು? ಮೋದಿ ಅಲ್ವಾ? ಇಬ್ಬರ ಮಧ್ಯೆ ಅನೈತಿಕ ಹೊಂದಾಣಿಕೆ. ಅದೇ JDS BJPಗೆ ಇದ್ದಂಗೆ ಅಂತ ಹೇಳ್ತಾರಲ್ಲ, ಹಂಗೆ ಅನೈತಿಕ ಅಂದ್ಬಿಡೋದು. ಇದು ಯಾವ ನೈತಿಕ ಹೊಂದಾಣಿಕೆ ಇದು ಕೇರಳನಲ್ಲಿ ಅಥವಾ ದೇಶದಲ್ಲಿ? ಒಂದು ಕಡೆ INDIA ಅಂತೇಳಿ ಕೈ ಎತ್ತೆ ನಿಂತ್ಕೊಳ್ಳೋದು, ಇನ್ನೊಂದು ಕಡೆ ಇಲ್ಲಿ ಬಡ್ದಾಡೋದು. ಈ ಥರ ಸೋನಿಯಾ ಗಾಂಧಿಯವರ ಪುತ್ರಿ ಹೇಳೋದ ಪ್ರಕಾರದಲ್ಲಿ ಭಾಳ ಹಗರಣ ನಡೆದಿದೆ, ಮೋದಿ ಆ್ಯಕ್ಷನ್ ತೊಗೊಂಡಿಲ್ಲ. ಆಯ್ತರಪ್ಪ, ಒಂದು ಕೆಲಸ ಮಾಡ್ರಪ್ಪ, ಹಂಗಾರೆ ಕಾಂಗ್ರೆಸ್ನವರು ಒಂದು ಕಾರ್ಡ್ ಪ್ರಿಂಟ್ ಹಾಕಿ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ 24 ಗಂಟೆಗಳ ಒಳಗಡೆ ಸಿದ್ದರಾಮಯ್ಯನವರು ಹೇಳೋ ಸ್ಟೈಲಲ್ಲೇ ಹೇಳೋಣ ಬೇಕಾದ್ರೆ, ಈ ಪಿಣರಾಯಿ ವಿಜಯನನ್ನು ಮುಖಾಮೂತಿ ನೋಡಿದೆ ಜೈಲೊಳಗೆ ಹಾಕ್ಬಿಡ್ತೀವಿ, ಇದು ನಮ್ಮ ಗ್ಯಾರಂಟಿ, ತಗೊಳ್ಳಿ ಅಂತ ಒಂದು ಕಾರ್ಡ್ ಕೊಡಿ ನೋಡೋಣ. ಅದು ಆ ಸ್ಟೇಟಲ್ಲಿ ಮಾತ್ರನೇ ಅಲ್ವಾ ಸರ್ ಫೈಟ್? ಹೆಂಗಿದೆ ಇದು? ಅನೈತಿಕ ಅಲ್ವಾ? ದಿಸ್ ಇಸ್ ವೆರಿ ಬ್ಯಾಡ್. ಇದು ಮಾತ್ರ ಕೇರಳ ಕತೆ ಮಾತ್ರ ಜೋಕ್ ಥರ ಕಾಣಿಸ್ತಾ ಇದೆ ನನಗಂತೂ. ಇಲ್ಲೊಂದು ಅಲ್ಲೊಂದು. ಎಸ್, ಉತ್ತರ ಪ್ರದೇಶ ಅಲ್ಲೇನಾಗುತ್ತೆ, ರಾಯ್ಬರೇಲಿ ಅಮೇಥಿ. ಯಾರು ಗೊತ್ತು ಏನಾಗುತ್ತೆ ಅಂತ? ಅಮೇಥಿನಲ್ಲಿರುವ ರಾಹುಲ್ ಗಾಂಧಿ ನಿವಾಸ ನವೀಕರಣ ನಡೀತಿದೆಯಂತೆ. ಓ ಹೌದಾ, ಸರಿ. ಅಬ್ ಕಿ ಬಾರ್ ರಾಬರ್ಟ್ ವಾದ್ರಾ ಅಂತ ಪೋಸ್ಟರ್ ಹಾಕೊಂಡಿದ್ದಾರಂತೆ. ಪೋಸ್ಟರ್ ಯಾಕೆ ಹಾಕಬೇಕು? ಕಂಟೆಸ್ಟ್ ಮಾಡಿಬಿಟ್ರೆ ಆಯ್ತಪ್ಪ. ಒಟ್ಟಲ್ಲಿ ಯಾರೋ ಒಬ್ಬರು ಮಾಡ್ತಾರೆ, ರಾಹುಲ್ ಗಾಂಧಿನೋ ರಾಬರ್ಟ್ ವಾದ್ರಾನೋ ಯಾರೋ ಒಬ್ಬರು ಮಾಡ್ತಾರೆ. ಸೋನಿಯಾ ಗಾಂಧಿ ಬಿಟ್ಟಿರೋ ರಾಯ್ಬರೇಲಿಯಲ್ಲಿ ಮಾತ್ರ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸ್ತಾರೆ ಅಂತಿದೆ. ಸರಿ, ರಾಹುಲ್ ನರೇಂದ್ರ ಮೋದಿ ಅದನ್ನೇ ಹಿಡ್ಕೊಂಡು ಜಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಗಲೇ. ಈ ಮಧ್ಯ BJPನವರು ಸುಮ್ಮನೆ ಕೂತಿಲ್ಲ. ಆ ಫಿಲಿಬಿಟ್ನಲ್ಲಿ ಅವರು ಟಿಕೆಟ್ ಕೊಡಲ್ಲ ಅಂದ್ಬಿಟ್ಟಿದ್ರು ವರುಣ್ ಗಾಂಧಿಗೆ, ಮೇನಕಾ ಗಾಂಧಿ ಮಗನಿಗೆ. ರಾಹುಲ್ ಗಾಂಧಿ ವರುಣ್ ಗಾಂಧಿ ನೀವೇನಾರು ರಾಯ್ಬರೇಲಿ ನಿಲ್ತೀರಾ ಅಂತ ಕೇಳ್ತಿದ್ದಾರಂತೆ. ಹಂಗೇನಾರು ಆದರೆ ದೀರ್ಘಕಾಲದಿಂದ 40 ವರ್ಷದಿಂದ ಆದಂಗೆ ಕತೆ. ಆವಾಗ ರಾಜೀವ್ ಗಾಂಧಿ ಮೇಲೆ ಮೇನಕಾ ಗಾಂಧಿ ನಿಂತಿದ್ದರು, ಅಲ್ಲಿ ಸೋತಿದ್ರು ಅವರು. ಬಟ್ ರಾಹುಲ್ ಗಾಂಧಿನೇ ಗೆದ್ದಿದ್ರು. ಈಗ ಅಪ್ಪಿ ತಪ್ಪಿ ಇಲ್ಲೇನಾದ್ರು ಸೋನಿಯಾ ಗಾಂಧಿ ಪುತ್ರಿ ಪ್ರಿಯಾಂಕಾ ನಿಂತುಬಿಟ್ಟು ಅಲ್ಲಿ ವರುಣ್ ಗಾಂಧಿ ನಿಂತುಬಿಟ್ರೆ ಕುಟುಂಬದ ಫೈಟ್ ಮತ್ತೆ ಕುಟುಂಬದ ಫೈಟ್. ನೇಹಾ ಹತ್ಯೆ ಪ್ರಕರಣದಲ್ಲಿ ರಾಜಕೀಯ ಮುಂದುವರೆದಿದೆ. ಇಂದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನೇಹಾ ನಿವಾಸಕ್ಕೆ ಭೇಟಿ ಕೊಟ್ಟರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಸಾವಿನ ಮನೆಯಲ್ಲಿ ರಾಜಕೀಯ ನಡೆಸೋದು ಸರಿಯಲ್ಲ ಅಂತ ಬಿಜೆಪಿಗೆ ಕಿವಿಮಾತು ಹೇಳಿದ್ರು. ಆದರೆ ಚುನಾವಣೆಯಲ್ಲಿ ಹಿನ್ನಡೆಯಾಗುವ ಭಯದಿಂದ ಕಾಂಗ್ರೆಸ್ ಸಾಂತ್ವನ ನಾಟಕ ಮಾಡ್ತಾ ಇದೆ ಅಂತ ಧಾರವಾಡದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿದ್ರು. ಅಂದಹಾಗೆ ನಾಳೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿ ನೀಡುವ ಸಂಭವ ಇದೆ. ಇನ್ನು ಹುಬ್ಬಳ್ಳಿ ಸೇರಿ ರಾಜ್ಯದ ವಿವಿಧೆಡೆ 7ನೇ ದಿನವೂ ನೇಹಾ ಸಾವಿಗೆ ನ್ಯಾಯ ಕೋರಿ ಪ್ರತಿಭಟನೆಗಳು ಮುಂದುವರಿತು. ಇದರ ಮಧ್ಯೆ ಸಿಐಡಿ ತನಿಖೆ ನಡೆದಿದೆ. ಕೊಲೆ ಆರೋಪಿ ಫಯಾಜ್ನನ್ನ 6 दिन कस्टडी के पड़ಕೊಂಡಿದೆ. चुनाव के मौसम में राजनीति की कोशिश कर रहे हैं, उन्हें हाथ जोड़कर ये कहूंगा, आप राजनीति करिए ना, इस घर से बाहर करेंगे, लोगों की जिंदगी के मुद्दों पर करेंगे, भगवान के लिए, हमारी बेटी की स्मृति उसी खूबसूरती से जो एक बाप को याद है, एक माँ को याद है, उसी तरह से रहने दीजिए. और हमें इस बात को हम सुनिश्चित करेंगे कि दोषी को स्पेशल पब्लिक प्रोसिक्यूटर और स्पेशल कोर्ट फांसी की सजा दे.
ನಿಮ್ಮ ತಪ್ಪು ವರ್ತನೆಯಿಂದ ನಿಮ್ಗೆ ಲಾಸ್ ಆಗ್ತದೆ ಅಂತ ರಾಜಕೀಯವಾಗಿ ಲಾಸ್ ತುಂಬಿಕೊಳ್ಳಿಕ್ಕೆ ಇದನ್ನ ಮಾಡಿದಾರ. ಇಲ್ಲ ಅಂದ್ರೆ ನಮ್ಮ ಪಕ್ಷದ ಕಾರ್ಪೊರೇಟರ್ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಯಾರೂ ಬೇಡ, ನೇರವಾಗಿ ಆತನಿಗೆ ಫೋನ್ ಮಾಡಿ ಏನಾಗಿದೆಪ್ಪ ನಿರಂಜನ ಅಂತ ಕೇಳ್ಕೊಂಡು ಅವರದೇ ಭಾಷೆಯಲ್ಲಿ ಅವರೊಂದು ಸಾಂತ್ವನ ಹೇಳಿ ನಾವು ನಿಮ್ಮ ಜೊತೆಗಿದ್ದೇವೆ, ನೀನು ಯಾವುದೂ ಚಿಂತೆ ಮಾಡಬೇಡ ಅಂತ ಹೇಳ್ಬೇಕಲ್ಲ. ಇಲ್ಲೇ ಸಂತೋಷ್ ಲಾಡ್ ಅವರಿದ್ರು, ಅವ್ರು ಹೋದಾಗನೇ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಸ್ಬೋದಾಗಿತ್ತಲ್ಲ. ಆಯ್ತು, ಅವ್ರು ಯಾವಾಗ ಮಾತಾಡಿಸ್ಬೇಕಿತ್ತು ಅವಾಗ ಮಾತಾಡಿಸ್ಕೊಳ್ಳಿ, ದಟ್ ಇಸ್ ನಾಟ್ ಎ ಪ್ರಾಬ್ಲಮ್ ನನ್ನ ಪ್ರಕಾರದಲ್ಲಿ. ಆರಂಭದಲ್ಲಿ ಅವ್ರದೇ ಪಕ್ಷದವರು ಮಾತಾಡಿದ್ದ ಮಾತುಗಳಿಗೆ ಅದು ಒಂದದು ನನಗೆ ಅದಲ್ಲ ಇಂಪಾರ್ಟೆಂಟ್. ನೀವು ಯಾರೋಗಿ ಆ ಕುಟುಂಬಕ್ಕೆ ಏನು ಸಾಂತ್ವನ ಹೇಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ಮತ್ತು ಅದನ್ನು ಒಪ್ಪಿಕೊಳ್ಳುವುದು ಬಿಡುವುದು ಆ ಕುಟುಂಬಕ್ಕೆ ಬಿಟ್ಟಿದ್ದು. ಅದು ನಮಗೆ ಸಂಬಂಧವಿಲ್ಲದೆ ಇರೋದು ಅಲ್ಲ, ಅದು ವಿಚಾರ ಅದು. ಆದರೆ ಈ ರಾಜ್ಯ ಸರ್ಕಾರದ ಕಾರ್ಯಕ್ಷಮತೆ ಮತ್ತು ಅದರ ಗಟ್ಟಿತನವನ್ನು ಪರೀಕ್ಷೆ ಮಾಡುವುದು ಯಾವುದರಲ್ಲಿ ಎಂದರೆ ಆ ಕಚಡಾಗೆ ಎಷ್ಟು ಬೇಗ ಶಿಕ್ಷೆ ಆಗತ್ತೆ ಅನ್ನೋದರಲ್ಲಿ. ನಂಬರ್ 1. ಮತ್ತು ನಂಬರ್ 2 ಅದು ನಮಗೆ ಸಂಬಂಧಪಟ್ಟಿತ್ತು. ಯಾಕಂದರೆ ಮೊದಲನೇದು ಕಾನೂನಿಗೆ ಸಂಬಂಧಪಟ್ಟಿರೋದು ನ್ಯಾಯಾಲಯದಲ್ಲಿ, ಎರಡನೇದು ನಮಗೆ ಸಂಬಂಧಪಟ್ಟಿರೋದು. ಇಂತಹ ಘಟನೆಗಳು ಅಥವಾ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಹೊಡಿ ಬಡಿ ಕಡಿ ಬೆಂಕಿ ಹಾಕು ಕತ್ತರಿಸು ಜಡ್ಜ್ ಬಿಡು ಅನ್ನೋ ಮನೋಸ್ಥಿತಿಯ ಘಟನೆಗಳನ್ನು ಹೇಗೆ ನಿಯಂತ್ರಿಸುತ್ತೀರಿ ಅನ್ನೋದ್ರ ಮೇಲೆ ನಿಂತಿರೋದು. ನೇಹಾ ನೀಡ್ ನಾಟ್ ಬಿ ದಿ, ಐ ಹೋಪ್ ಇಟ್ ಇಸ್ ದಿ ಲಾಸ್ಟ್ ಇನ್ಸಿಡೆಂಟ್. ಅದು ಕೊನೆ ಘಟನೆ ಆಗ್ಬಿಡ್ಲಿ ಭಗವಂತ ಅಂತ ಕೇಳ್ಕೋಬೇಕು ನಾವು. ಅದಾಗಬಾರ್ದಾಗಿತ್ತು, ಈಗ ಆಗೋಗ್ಬಿಟ್ಟಿದೆ ಅಲ್ವಾ ಅದು. ಅದರಿಂದ ಆದರೆ ಮುಂದೆ ದ್ಯಾಟ್ ಇಸ್ ವೇರ್ ಸ್ಟೇಟ್ ಮೇಲೆ ಬರ್ತಿರೋ ಇದು. ರಾಜ್ಯ ಸರ್ಕಾರ ಎಲ್ಲಿಯವರೆಗೆ ಈ ಮನೋಸ್ಥಿತಿಯವರನ್ನ ನಾನು ಹೇಳ್ತಿರೋದು, ಎಲ್ಲರನ್ನೂ ಅಲ್ಲ, ಎಲ್ಲರಿಗೂ ಅಲ್ಲ ಅದನ್ನು ಹೇಳ್ತಿರೋದು ನಾನು. ಆ ಮನೋಸ್ಥಿತಿಲ ಪುಂಡು ಪೋಖರಿಗಳು, ಪಟಿಂಗರು, ಕಚಡಾಗಳು, ಸಮಾಜದ್ರೋಹಿಗಳು, ಸಮಾಜದಲ್ಲಿ ಕ್ಷೋಭೆಯನ್ನು ಎತ್ತಿಸುವಂಥರು, ದಿಮಾಕಿನವರು, ಅವ್ರನ್ನ ಹೆಡೆಮುರಿ ಕಟ್ಟಲ್ಲ ಅನ್ನೋ ಅನುಮಾನ ಜನಕ್ಕೆ ಬರುತ್ತೋ ಅಲ್ಲಿವರೆಗೂ ನೀವು ಯಾರಿಗೋಗಿ ಸಾಂತ್ವನ ಹೇಳಿದ್ರು ಜನ ನಂಬಲ್ಲ, ಆಗ ವಿಶ್ವಾಸ ಮೂಡಲ್ಲ. ಎಸ್, ಈಗಷ್ಟೇ ಒಬ್ಬಳಿ ವಿಚಾರ ಮಾತಾಡ್ತಿದ್ವಿ. ಗಂಗಾವತಿಯ ಬಾರ್ ಒಂದರಲ್ಲಿ, ಜೈಶ್ರೀ ಬಾರ ಯಾರು ಗುಂಡಾಕಿದ್ರು ಏನು ಕಥೆನೋ ಅಲ್ಲಿ. ಸರಿ, ಜೈ ಶ್ರೀರಾಮ್ ವಿಚಾರಕ್ಕೆ ಗಲಾಟೆ. 20 ಮುಸ್ಲಿಂ ಯುವಕರು ಹಲ್ಲೆ ನಡೆಸಿದ ಆರೋಪ. ಹಲ್ಲೆಗೊಳಗಾದ ಕುಮಾರ್ ರಾಥೋಡ್ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಕರಣದ ಸಂಬಂಧ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ. ನಾವು ಅದನ್ನು ಹೇಳಂಗಿಲ್ವಾ, ಇದನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಬಿಜೆಪಿ ಅವ್ರದ್ದು ವಾದ. ಯಾಕೆ ಗಲಾಟೆ ಆಯಿತು ಅಂತ ಫಸ್ಟ್ ತಿಳ್ಕೋಬೇಕು. ಜೈ ಶ್ರೀರಾಮ ಅಂತ ಅನ್ನೋದು ತಪ್ಪಾಗುತ್ತೆ ಸರ್. ಅಲ್ಲ, ನಾನು ಹೇಳಿಲ್ಲ, ತಪ್ಪು ಆಗಬೇಕಾಗಿಲ್ಲ. ಅದು ಯಾತಕ್ಕೆ ಗಲಾಟೆ ಆಯಿತು ಅನ್ನೋದು ತಿಳ್ಕೋಬೇಕು. ಎರಡನೇದು, ಗಲಾಟೆ ಆಯಿತು ಅಂದ ತಕ್ಷಣ ಹೊಡೆದು ಬಿಡ್ತೀವಿ ಬಡಿದು ಬಿಡ್ತೀವಿ ಅನ್ನೋ ಮನಸ್ಥಿತಿಗೆ ಯಾಕೆ ಹೋಗ್ತಿದ್ದೀರಿ ಎಲ್ಲರೂ? ಮೊದಲು ಕೈ ಎತ್ತು ಆಮೇಲೆ ಏನಕ್ಕದು? ಇದೇ ರಿವರ್ಸು ಸ್ಟಾರ್ಟ್ ಆಗಿಬಿಟ್ರೆ ಏನು ಮಾಡಬೇಕು ಸಮಾಜ ಆವಾಗ? ಎಸ್, ಚಿಕ್ಕಬಳ್ಳಾಪುರ ಮೋದಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಆಡಿದಂತಹ ಒಂದು ಮಾತು ಈಗ ಚರ್ಚೆಗೆ ಗ್ರಾಸವಾಗಿದೆ. ದಕ್ಷಿಣ ಕರ್ನಾಟಕದ 10 ಜಿಲ್ಲೆಗಳಿಗೆ ಕೃಷ್ಣಾ ನದಿಯಿಂದ ಕುಡಿಯುವ ನೀರು ತರ್ತೀವಿ, ಮೋದಿಯನ್ನ ಗೆಲ್ಲಿಸಿ ಅಂತ ಅವ್ರು ಹೇಳಿದ್ರು. ಈಗ ಕಾಂಗ್ರೆಸ್ ಹಿರಿಯ ನಾಯಕ SR ಪಾಟೀಲ್ ಆಕ್ರೋಶವನ್ನು ಹೊರಹಾಕಿ ಕೃಷ್ಣಾ ನದಿ ನೀರನ್ನ ನಮ್ಮ ಹೆಣದ ಮೇಲೆ ಒಯ್ಯಬೇಕು, ಈ ನೀರನ್ನ ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಗುಡುಗಿದ್ರು. ಕೃಷ್ಣಾ ನೀರು ಕಾವೇರಿ ಜಲಾಶಯಕ್ಕೆ ಹೋದ್ರೆ ಕೃಷ್ಣೆಯ ಮಕ್ಕಳು ಬೀದಿ ಪಾಲಾಗ್ತಾರೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ರು. ಆಯ್ತು, ಈಗ ಟೆಕ್ನಿಕಲಿ ಅದನ್ನು ತರವಾಗಿ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಅದನ್ನು ತರಬೇಕು ತರೋವಂಥದ್ದೇನು ಇಲ್ಲ ಅಲ್ಲಿ ಯಾರಿಗೂ. ಅಲ್ಲಿ ಫಸ್ಟು ಮೇಕೆದಾಟು ತರಲಿ, ಆಮೇಲೆ ನೋಡೋಣ ಎಲ್ಲರಿಗೂ, ಅಲ್ವಾ? ಅಷ್ಟೇ. ಆಯಿತು. ಇನ್ನು ಬಿಸಿಲ ತಾಪ ಹೆಂಗೆ ಆನೆಗಳಿಗೂ ತಪ್ತಾ ಇದನ್ನಕ್ಕೆ ನೆನೆ ಕಾಡಾನೆಗಳ ಗುಂಪೊಂದು ಕಾಫಿ ತೋಟಕ್ಕೆ ಬಂದಿದೆ. ನೀರು ಹುಡ್ಕೊಂಡು ಕೆರೆಗೆ ಸಿಗಾಕೊಂಬಿಟ್ಟಿದೆ. ಅದು ಕೆರೆಯಲ್ಲೆಲ್ಲ ಸ್ವಲ್ಪ ಇದಿತ್ತೇನೋ, ಕೆಸರು ಥರ ಸಿಗಾಕೊಂಬಿಟ್ಟಿದೆ, ಹೂಳಾಗ್ಬಿಟ್ಟಿದೆ, ಹೋಗೋಕ್ಕೆ ಆಗಿಲ್ಲ ಪಾಪ ಅವಕ್ಕೆ. ಏನೋ ಆಫೀಸರ್ಸ್ ಎಲ್ಲ ಓಡೋಗಿದ್ದಾರಂತೆ ಫಾರೆಸ್ಟ್ ಅವರು. ನಮ್ಮಲ್ಲಿ ಎಬ್ಬಿಸಿ ಕಳಿಸ್ತಾರೆ, ಹೆಂಗೋ ಅಡ್ಜಸ್ಟ್ ಮಾಡಿ ಪಗ್ಗ ಹಾಕಿ ಹೆಂಗೋ ಎಬ್ಬಿಸ್ತಾರೆ, ಅಲ್ವಾ? ಈ ಮಧ್ಯೆ ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಒಂಟಿ ಸಲಗ ಒಂದು ಓಡಾಡ್ಕೊಂಡು ಹೋಗಿದೆ. ಹೆದ್ದಾರಿ ಪಕ್ಕದ ಗೇಟ್ ಒಂದನ್ನು ತಳ್ಕೊಂಡು ನುಕ್ಕೊಂಡು ಹೋಗಿದೆ. ಅಷ್ಟೇ.
ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಬೆಂಗಳೂರು ಕರಗ ಮಹೋತ್ಸವ ಸಂಪನ್ನಗೊಂಡಿದೆ. ಮಧ್ಯರಾತ್ರಿ 2 ಗಂಟೆಗೆ ಶುರುವಾದ ಕರಗ ಮಹೋತ್ಸವ ಬೆಳಗ್ಗೆ 6 ಗಂಟೆವರೆಗೆ ನಡೆಯಿತು. 13ನೇ ಬಾರಿಗೆ ಅರ್ಚಕ ಜ್ಞಾನೇಂದ್ರ ದ್ರೌಪದಮ್ಮನ ಕರಗ ಹೊತ್ತು ಸಾಗಿದ್ರು. ಹೂವಿನ ಕರಗ ಮಸ್ತಾನ್ ದರ್ಗಾ ಅಣ್ಣಮ್ಮನ ದೇವಸ್ಥಾನದಲ್ಲಿ ಪೂಜೆ ಸ್ವೀಕರಿಸಿ ಭಾವೈಕ್ಯತೆಯ ಸಂದೇಶವನ್ನು ಸಾರ್ತು. ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಸಿಎಂ ಭೇಟಿ ಕೊಟ್ಟು ದೇವಿಯ ಆಶೀರ್ವಾದವನ್ನು ಪಡೆದರು. ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಜಯಂತಿ ಇವತ್ತು. ಹಾಗಾಗಿ ಅವರ ಕುಟುಂಬಸ್ಥರು ಮತ್ತು ಅವರ ಭಕ್ತರು, ಅಭಿಮಾನಿಗಳು ಎಲ್ಲರೂ ಸ್ಥಳಕ್ಕೆ ಅವರದು ಸ್ಮಾರಕಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ದಾರೆ. ಸಾವಿರಾರು ಜನ ಹೋಗಿದ್ದಾರೆ, ಅವರ ಕುಟುಂಬಸ್ಥರು ಸೇರಿದಂತೆ.